ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ದಿನನಿತ್ಯದ ಪಂಚಾಂಗದ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲದ ಜೊತೆಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರ ಕ್ರಮಗಳು ಎಷ್ಟು ಮುಖ್ಯ ಆಗಿರುತ್ತೆ, ಅದರ ಮಹತ್ವ ಏನು, ಪರಿಹಾರ ಕ್ರಮಗಳನ್ನ ನಾವು ಯಾವ ರೀತಿಯಾಗಿ ಅನುಸರಿಸಬೇಕು, ಹಾಗೆ ಪರಿಹಾರ ಕ್ರಮಗಳಿಂದ ನಮ್ಮ ಸಮಸ್ಯೆಗಳನ್ನ ಎಷ್ಟರ ಮಟ್ಟಿಗೆ ಅದು ಕಡಿಮೆ ಮಾಡ್ತಾ ಹೋಗುತ್ತೆ, ದಿನದಿಂದ ದಿನಕ್ಕೆ ಕಡಿಮೆ ಮಾಡ್ತಾ ಹೋಗುತ್ತಾ, ಯಾವ ರೀತಿಯಾಗಿ ಅದರ ಮಹತ್ವವನ್ನ ಹೊಂದಿದೆ ಅಂತ ಹೇಳಿ ಕೂಡ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನಮ್ಮ ಈ ಕಾರ್ಯಕ್ರಮಕ್ಕೆ ಗುರುಜಿಗಳನ್ನ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದಂತಹ ಮಂಜುನಾಥ್ ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಮಾಕೃಂಡ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರು ಸರ್ವಶಾಸ್ತ್ರಂ ಪರ್ವತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಗುರುಜಿಗಳನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು. ಗುರುಜಿ, ಇವತ್ತಿನ ದಿನ ಮತ್ತೆ ಪಂಚಾಂಗ ತಿಥಿಯನ್ನ ನೋಡೋಣ. ಗುರುಜಿ, ತುಂಬಾ ವಿಶೇಷವಾಗಿ 11 ಏಪ್ರಿಲ್ 2025 ಅಂತ ನೋಡ್ತೀವಿ. ಇವತ್ತಿನ ವಾರ ಬಂದು ವಿಶೇಷವಾಗಿ ಶುಕ್ರವಾರ, ಚತುರ್ದಶಿ ತಿಥಿ, ಶುಕ್ಲ ಪಕ್ಷ, ಉತ್ತರ ಫಾಲ್ಗುಣಿ ನಕ್ಷತ್ರ ಇರುವಂತದ್ದು, ಧ್ರುವ ಯೋಗ ಅಂತ ಹೇಳ್ತೀವಿ. ಇವತ್ತಿನ ಬೆಂಗಳೂರಿನ ಕಾಲಮಾನದಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತದ್ದು 6 ಗಂಟೆ 10 ನಿಮಿಷ ಸೂರ್ಯೋದಯದ ಕಾಲ ಮತ್ತು 6 ಗಂಟೆ 30 ನಿಮಿಷದ ಸೂರ್ಯಾಸ್ತ ಕಾಲ ಅಂತ ಹೇಳ್ತೀವಿ. ಮುಹೂರ್ತ ಭಾಗದಲ್ಲಿ ನೋಡೋದಾದ್ರೆ ಇವತ್ತು ವಿಶೇಷವಾಗಿ ರಾಹುಕಾಲ 10 ಗಂಟೆ 48 ನಿಮಿಷದಿಂದ 12 ಗಂಟೆ 21 ನಿಮಿಷದವರೆಗೂ, ಯಮಗಂಡ ಕಾಲ ಇರುವಂತದ್ದು 3 ಗಂಟೆ 26 ನಿಮಿಷದಿಂದ 4 ಗಂಟೆ 58 ನಿಮಿಷ. ಗುಳಿಕ ಕಾಲ ಬಂದು 7 ಗಂಟೆ 43 ನಿಮಿಷದಿಂದ 9 ಗಂಟೆ 16 ನಿಮಿಷ. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನಾವೇನು ನೋಡ್ತಾ ಬರ್ತೀವಿ 11 ಗಂಟೆ 56 ನಿಮಿಷದಿಂದ 12 ಗಂಟೆ 45 ನಿಮಿಷವಾಗಿರುವಂತದ್ದು. ಗುರುಜಿ, ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿದುಕೊಂಡ್ವಿ. ಈಗ ದ್ವಾದಶ ರಾಶಿಗಳ ಕಡೆ ನೋಡೋಣ. ಮೊದಲನೇ ರಾಶಿ ಮೇಷ ರಾಶಿಯ ಇವತ್ತಿನ ದಿನ ಶುಕ್ರವಾರ ಹೇಗಿದೆ ಗುರುಜಿ? ಮೇಷರಾಶಿಯವರು ಇವತ್ತಿನ ದಿನ ನಿಮಗೆ ಹತಾಶೆ ಎನ್ನಿಸೋದಿದ್ರೆ ನಿಮ್ಮ ಸರಿಯಾದ ಆಲೋಚನೆ ಹಾಗೂ ಕಾರ್ಯಗಳನ್ನು ಪರಿಶೀಲಿಸಿ ಮತ್ತೊಮ್ಮೆ ಆ ಕಾರ್ಯಗಳನ್ನ ಸರಿದೂಗಿಸಿ ಮಾಡಿ, ಅದರಿಂದ ನಿಮ್ಮ ಹತಾಶೆ ಇವತ್ತು ದೂರವಾಗುವಂಥದ್ದು. ಇವತ್ತಿನ ಹತಾಶೆ ದೂರವಾಗಬೇಕಂದ್ರೆ ಯಾವ್ದಾದ್ರು ಕಾರ್ಯ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ಮೇಷರಾಶಿಯವರು ಅದನ್ನ ಸ್ವಲ್ಪ ಪರಿಶೀಲಿಸಬೇಕಾದಂತಹ ತಾಳ್ಮೆ, ಆ ಒಂದು ಚಾಕಚಕ್ಯತೆ ನಿಮ್ಮಲ್ಲಿ ಕೂಡ ಇರಬೇಕಾಗತ್ತೆ. ಒಳ್ಳೇದಾಗ್ಲಿ ಮೇಷರಾಶಿಯವ್ರಿಗೆ ಅಂತ ಹೇಳ್ತಾ ಗುರುಜಿ, ಮುಂದಿನ ರಾಶಿ ವೃಷಭ ರಾಶಿ. ರಾಶಿ ಜಾತಕಸ್ಥರು ಒಂದು ಲಾಭಕರವಾಗಿರುವಂತಹ ದಿನ ಇವತ್ತು ನೋಡ್ತಾ ಬರ್ತೀವಿ. ನಿಮ್ಮ ದೀರ್ಘಕಾಲದ ಅನಾರೋಗ್ಯಕ್ಕೆ ಪರಿಹಾರ ಹುಡುಕಲು ಇವತ್ತು ಸುದಿನವಾಗಿರುವಂಥದ್ದು. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸೇರಿ ನೀವು ಭವಿಷ್ಯಕ್ಕೆ ಯಾವುದೇ ಒಂದು ಆರ್ಥಿಕ ಯೋಜನೆಯನ್ನು ನೀವು ರೂಪಿಸಬಹುದು ಅಂತ ವೃಷಭ ರಾಶಿಯವರಿಗೆ ನೋಡ್ತಾ ಬರ್ತೇವೆ. ವೃಷಭ ರಾಶಿಯ ವಿಚಾರದ ಬಗ್ಗೆ ಕೂಡ ನಾವು ಇವತ್ತು ತಿಳಿದುಕೊಂಡ್ವಿ. ಗುರುಜಿ, ಮುಂದುವರೆದು ಮಿಥುನ ರಾಶಿ ಇವತ್ತಿನ ದಿನ ಇವರಿಗೆ ಹೇಗಿದೆ? ಮಕ್ಕಳು ನಿಮ್ಮ ಸಂಜೆಯನ್ನು ಉಲ್ಲಾಸಮಯವಾಗಿಸಿರುವಂಥದ್ದು. ಮಂಕು ಕವಿದ ಇವತ್ತು ದಿನದಿಂದ ಒತ್ತಡ ಸಹಿತ ದಿನದಿಂದ ಇವತ್ತೊಂದು ಹಾಡು ಕೇಳೋದ್ರಿಂದ, ಒಂದು ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳೋದ್ರಿಂದ ಇವತ್ತಿನ ದಿನ ತುಂಬಾ ವಿನೋದಮಯವಾಗಿರುವಂಥ ದಿನ ಮಿಥುನ ರಾಶಿಯವರಿಗೆ ಆಗಿರುತ್ತೆ. ಓಕೆ, ಮಿಥುನ ರಾಶಿಯವರ ವಿಚಾರದ ಬಗ್ಗೆ ಶುಕ್ರವಾರ ಈ ದಿನ ಅವರಿಗೆ ಹೇಗಿರುತ್ತೆ ಅಂತ ಹೇಳಿ ತಿಳಿದುಕೊಂಡ್ವಿ. ಗುರುಜಿ, ಮುಂದಿನ ರಾಶಿ ಕರ್ಕಾಟಕ ರಾಶಿ. ಸ್ನೇಹಿತರು ಮತ್ತು ಸಂಬಂಧಿಗಳೊಡನೆ ಸೇರಿ ಆನಂದಮಯವಾಗಿಸುವಂತ ಇವತ್ತು ದಿನವಾಗಿರುವಂಥದ್ದು. ಮತ್ತು ಸ್ನೇಹ ಕಳೆದುಕೊಳ್ಳುವಂತ ಸಾಧ್ಯತೆ ಇರುವಂಥದ್ದು. ಅದಕ್ಕೆ ನಿಷ್ಠುರವಾಗಿ ಕಠೋರವಾಗಿ ಮಾತಾಡಬೇಡಿ ಅಂತ ತಿಳಿಸ್ತಾ ಇದ್ದೀವಿ. ಓಕೆ, ನಿಷ್ಠುರವಾಗಿ ಕಠೋರವಾಗಿ ಮಾತಾಡೋದನ್ನ ತಪ್ಪಿಸಿ ಅಂತ ಹೇಳ್ತಾ ಇವತ್ತಿನ ಕರ್ಕಾಟಕ ರಾಶಿಯವರಿಗೆ ಒಳ್ಳೇದಾಗ್ಲಿ. ಗುರುಜಿ, ನಮ್ಗೆ ಒಂದು ಕುಂಡಲಿ ಬಂದಿತ್ತು, ಅದನ್ನ ತಗೊಳ್ಳೋಣ. ಪ್ರಶ್ನೆವಿದೆ. ಇವರ ಹೆಸರು ಸೂರಜ್ ಅಂತ ಹೇಳಿ ಗುರುಜಿ. ಓಕೆ, ಇವರ ಜನ್ಮ ದಿನಾಂಕ 30/1/1976. ಜನ್ಮ ಸಮಯ ಬಂದು 3 ಗಂಟೆ 26 ನಿಮಿಷ PM ಗಳಲ್ಲಿ. ಸ್ಥಳ ಬಂದು ಗುಲ್ಬರ್ಗ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಇವರು ಅವರ ಹೆಲ್ತ್ ಮತ್ತೆ ಬಿಸ್ನೆಸ್ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ. ನೋಡಿ, ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಸೂರಜ್ ಅನ್ನೋರು ಯಾರು ಅವರ ಮಾಹಿತಿ ಕಳಿಸಿದ್ದಾರೆ. ಶುಕ್ರವಾರ ಹುಟ್ಟಿರುವಂತದ್ದು ತಾವು, ಉತ್ತರಾಷಾಢ ನಕ್ಷತ್ರ ಮತ್ತೆ ಮಕರ ರಾಶಿ ಆಗಿರುವಂತದ್ದು. ಸೊ ಆರೋಗ್ಯ ಕಾರಕ ಗ್ರಹ ಅಂತ ಹೇಳ್ತೀವಿ. ಗುರು ಗ್ರಹ ಆರೋಗ್ಯ ಕಾರಕ ಗ್ರಹ ಮತ್ತು ಷಷ್ಠ ಭಾವ ಆರೋಗ್ಯಕ್ಕೆ ಕಾರಕವಾಗಿರುವಂತ ಭಾವ ಅಂತ ಹೇಳ್ತೀವಿ. ಸೂರಜ್ ಅವರ ಜಾತಕದಲ್ಲಿ ಷಷ್ಠಾಧಿಪತಿಯಾದ ಮಂಗಳ ಗ್ರಹರು ಇಲ್ಲಿ ವ್ಯಯ ಸ್ಥಾನದಲ್ಲಿ ಇರುವಂತದ್ದು, ಸ್ವಲ್ಪ ನೆಗೆಟಿವ್ ಪ್ರಭಾವ ಇರುವಂತದ್ದು. ಜಾತಕದಲ್ಲಿ ಜಾತಕಸ್ಥರಿಗೆ BP, ಶುಗರು ಮತ್ತೆ ದಿನನಿತ್ಯದ ಇತ್ತೀಚೆಗೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಏನ್ ಹೇಳ್ತೀವಲ್ಲ, ಆ ಕಾಯಿಲೆಗಳು ಇವರಿಗೆ ಜಾಸ್ತಿ ಇರುವಂತದ್ದು. 2012ರಿಂದ ಕೂಡ ಈ ಒತ್ತಡಗಳನ್ನ ನೋಡ್ತಾ ಬರ್ತೀವಿ ಇವ್ರ ಜಾತಕ ಪ್ರಕಾರದಲ್ಲಿ. ಅದರ ಮೂಲಕವಾಗಿ ಈ ಒಂದು ಸಮಯದಲ್ಲಿ ಗುರು ಮಹಾದಶೆಯಲ್ಲಿ ಚಂದ್ರ ಅಂತರ್ದಶ ನಡೀತಾ ಇದೆ. 2024 ಫೆಬ್ರವರಿಯಿಂದ ಸ್ವಲ್ಪ ಏರುಪೇರುಗಳು ಆರೋಗ್ಯದಲ್ಲಿ ಜಾಸ್ತಿ ಕಂಡು ಬರುವಂತದ್ದು ಇಲ್ಲಿ ನಾವು ನೋಡ್ತಾ ಬರ್ತೀವಿ. ಇನ್ನೇನು ನಿಮ್ಮ ರಾಶಿಯವರಿಗೆ ನಿಮ್ಮ ಜಾತಕಕ್ಕೆ ಸಾಡೆ ಸತಿ ಮುಗ್ದಿರುವಂತದ್ದು ಒಂದು ಒಳ್ಳೆ ವಿಚಾರ ಅಂತ ಹೇಳ್ತೀವಿ. ಮುಂಬರುವ ದಿನಗಳಲ್ಲಿ ಆರೋಗ್ಯದಲ್ಲಿ ವೃದ್ಧಿ ಆಗ್ಬೇಕು ಅಂತಂದ್ರೆ ಮಹಾಮೃತ್ಯುಂಜಯ ಮಂತ್ರವನ್ನು ದಿನನಿತ್ಯಲೂ ಜಪ ಮಾಡುವಂಥದ್ದು ಇವರಿಗೆ ತುಂಬಾ ಶುಭವಾಗಿರುವಂಥದ್ದು. ಮತ್ತೆ ಗುರುವಾರ ಏನು ಹೇಳ್ತೀವಿ ಅಂತಂದ್ರೆ ಗುರು ರಾಯರ ಸನ್ನಿಧಿ, ಗುರು ದತ್ತಾತ್ರೇಯರ ಸನ್ನಿಧಿ ಅಥವಾ
ಸಾಯಿಬಾಬಾನ ದೇವಸ್ಥಾನಕ್ಕೆ ಗುರುವಾರ ಪ್ರತಿ ಗುರುವಾರ ಹೋಗಿ ಓಂ ಬೃಹಸ್ಪತಿ ನಮಃ ಅಥವಾ ಧನ್ವಂತರಿ ಮಂತ್ರವನ್ನು ಹೇಳೋದ್ರಿಂದ ಇವರಿಗೆ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ. ಬಿಸ್ನೆಸ್ ಗೆ ಸಂಬಂಧಪಟ್ಟಂತದ್ದು 10ನೇ ಮನೇಲಿ ಗುರು ಇರುವಂತದ್ದು ಬಿಸ್ನೆಸ್ ಅಲ್ಲಿ ಸ್ವಲ್ಪ ಏರುಪೇರುಗಳು ಈ ಒಂದು ಕಳೆದ ಕೆಲವು ತಿಂಗಳುಗಳಿಂದ ತಮಗೆ ಆಗ್ತಾ ಇರಬಹುದು. ಮುಂಬರುವ ದಿನಗಳಲ್ಲಿ ತಮ್ಮ ಜಾತಕಕ್ಕೆ ಗುರುಬಲ ಪ್ರಬಲವಾಗಿ ಬರೋದ್ರಿಂದ ಮೇ 15ನೇ ತಾರೀಕು ನಂತರ ನಿಮಗೆ ಯಥೇಚ್ಛವಾಗಿ ಬಿಸ್ನೆಸ್ ಅಲ್ಲಿ ತುಂಬಾ ಅನುಕೂಲತೆಗಳನ್ನ ನೋಡ್ತಾ ಬರ್ತೇವೆ. ಓಕೆ ಗುರುಜಿ, ಸೊ ಸೂರಜನ್ ಅವರು ಕೂಡ ಅವರ ಒಂದು ಜನ್ಮ ದಿನಾಂಕದ ವಿಚಾರದ ಬಗ್ಗೆ ಹಾಗೆ ಹೆಲ್ತ್ ಮತ್ತೆ ಬಿಸ್ನೆಸ್ ವಿಚಾರದ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರು. ನೀವು ಅವರಿಗೆ ಪರಿಹಾರ ಕ್ರಮಗಳು ಹೇಗಿರುತ್ತೆ ಅಂತ ಎಲ್ಲ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಈಗ ದ್ವಾದಶ ರಾಶಿಗಳನ್ನ ನೋಡೋಣ ಗುರುಜಿ. ನಾವು ಕರ್ಕಾಟಕ ರಾಶಿಯವರಿಗೆ ತಿಳ್ಕೊಂಡಿದ್ವಿ, ಈಗ ಸಿಂಹ ರಾಶಿಯ ವಿಚಾರದ ಬಗ್ಗೆ ನೋಡ್ತಾ ಹೋಗೋಣ. ಸಿಂಹರಾಶಿಯವರು ಕೆಲವು ಹಿನ್ನಡೆ ಎದುರಿಸುವ ಸಾಧ್ಯತೆ ಇರುವಂತದ್ದು. ಧೃತಿಗೆಡಬೇಡಿ, ನಿರೀಕ್ಷಿತ ಫಲಿತಾಂಶ ಪಡಲು ಕಠಿಣ ಪರಿಶ್ರಮ ಪಡಿ, ಇದರಿಂದ ದಿನ ಚೆನ್ನಾಗಿರುವಂತದ್ದು. ಸಿಂಹ ರಾಶಿನ ಇವತ್ತಿನ ದಿನ ಹೇಗಿದೆ ಅಂತ ಹೇಳಿ ನೋಡಿದ್ವಿ. ಮುಂದುವರೆದು ಕನ್ಯಾ ರಾಶಿಯವರ ವಿಚಾರದ ಬಗ್ಗೆ ನೋಡೋಣ ಗುರುಜಿ. ಹೇಗಿದೆ ಇವತ್ತಿನ ಈ ದಿನ ಇವರಿಗೆ? ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ಇವತ್ತು ನೀವು ಮಾಡುವ ಕೆಲಸದ ವಿಧಾನವನ್ನು ಸ್ವಲ್ಪ ಬದಲಿಸಿಕೊಳ್ಳುವ ಅವಶ್ಯಕತೆ ಇದೆ. ಅದರಿಂದ ದಿನ ಶುಭವಾಗಿರುವಂತದ್ದು. ಕನ್ಯಾ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಸ್ವಲ್ಪ ಶುಭದಾಯಕವಾಗಿದೆ ಅಂತ ಹೇಳ್ತಾ ಗುರುಜಿ, ಮುಂದಿನ ರಾಶಿ ತುಲಾ ರಾಶಿ. ನಗುವಿನ ಚಿಕಿತ್ಸೆ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಮದ್ದು ತರ ಕೆಲಸ ಮಾಡುವಂತದ್ದು. ಸೊ ನಿಮ್ಮ ಅನಾರೋಗ್ಯ ಗುಣಪಡಿಸಲು ನಗುವಿನ ಚಿಕಿತ್ಸೆ ಇವತ್ತು ಬಳಸಿ ಅಂತ ಹೇಳ್ತೀನಿ. ತುಲಾ ರಾಶಿಯ ವಿಚಾರದ ಬಗ್ಗೆ ಕೂಡ ನಾವು ತಿಳಿದುಕೊಂಡ್ವಿ ಗುರುಜಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಪ್ರೀತಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಡನೆ ಹಂಚಿಕೊಳ್ಳಬೇಕಾದ ಭಾವನೆ ಮತ್ತು ಸಹೋದ್ಯೋಗಿಗಳ ಮತ್ತು ಹಿರಿಯರ ಸಂಪೂರ್ಣ ಸಹಕಾರದಿಂದ ಕಚೇರಿ ಕೆಲಸದಲ್ಲಿ ಇವತ್ತು ಬೇಗ ಮುಗಿಯುವಂತದ್ದು, ಅವರ ಸಹಕಾರ ಸಿಗುವಂತದ್ದು, ದಿನ ತುಂಬಾ ಶುಭವಾಗಿರುವಂತದ್ದು. ಓಕೆ ಗುರುಜಿ, ವೃಶ್ಚಿಕ ರಾಶಿಯ ವಿಚಾರದ ಬಗ್ಗೆ ಕೂಡ ತಿಳಿದುಕೊಂಡ್ವಿ. ಈಗ ಮುಂದುವರೆದು ಧನುರ್ ರಾಶಿ. ಇಂದು ಇಡೀ ದಿನ ಸ್ವಲ್ಪ ಖಾಲಿಯಾಗಿರ್ಬೋದು, ಅಂದ್ರೆ ಎಲ್ಲೋ ಒಂದು ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಆಗದೆ ಇರಬಹುದು. ಆದ್ರೆ ಟಿವಿಯಲ್ಲಿ ಅನೇಕ ಚಲನಚಿತ್ರಗಳು ಮತ್ತು ವಿನೋದಮಯ ಕಾರ್ಯಕ್ರಮಗಳನ್ನು ನೋಡಿ ದಿನವನ್ನು ಆನಂದಮಯವಾಗಿಸುವಂತ ದಿನ ಧನುರಾಶಿಯವರು ಆಗಿರುವಂತದ್ದು. ಧನುರಾಶಿಯ ವಿಚಾರದ ಬಗ್ಗೆ ಕೂಡ ನಾವು ತಿಳಿದುಕೊಂಡ್ವಿ ಗುರುಜಿ. ಮತ್ತೊಂದು ಪ್ರಶ್ನೆ ಬಂದಿದೆ ನಮ್ಗೆ, ತಗೊಳ್ಳೋಣ ಗುರುಜಿ. ಹೇಳಿ. ಸೊ ಇವರ ಹೆಸರು ಏಕಂಬರ್ ಅಂತ ಹೇಳಿ, ಇವರ ಜನ್ಮ ದಿನಾಂಕ ಹೇಳ್ತಾ ಇದ್ದಾರೆ 12/8/1994. ಜನ್ಮ ಸಮಯ 3:05 AM ಗಳಲ್ಲಿ ಬೆಳಗಿನ ಜಾವ. ಜನ್ಮ ಸ್ಥಳ ಹೊಸೂರು ಗುರುಜಿಯವರು. ಜಾಬ್ ಸ್ಟೆಬಿಲಿಟಿ ಮತ್ತೆ ಫ್ಯೂಚರ್ ಕರಿಯರ್ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ. ನೋಡಿ, ಏಕಂಬರ್ ಯಾರು ಕೊಟ್ಟಿದ್ದೀರಾ ಜಾತಕದ ಪ್ರಕಾರ ತಮ್ದು ಶುಕ್ರವಾರ ಹುಟ್ಟಿರುವಂತದ್ದು, ಚಿತ್ರ ನಕ್ಷತ್ರ, ಆಮೇಲೆ ಕನ್ಯಾ ರಾಶಿ ಅಂತ ಹೇಳ್ತೀವಿ. ಸೊ ನಿಮ್ದು ಮಿಥುನ ಲಗ್ನದ ಜಾತಕ. ಕೆಲಸ ಕಾರ್ಯಗಳ ವಿಚಾರದಲ್ಲಿ ದಶಮಾಧಿಪತಿ ಗುರು ಪಂಚಮ ಸ್ಥಾನದಲ್ಲಿರುವಂತದ್ದು. ಪ್ರಶ್ನೆ ಏನಿದೆ? ಮುಖ್ಯ ಪ್ರಶ್ನೆ ಬಂದು ಜಾಬ್ ಸ್ಟೆಬಿಲಿಟಿ ಹಾಗೆ ಫ್ಯೂಚರ್ ಬಗ್ಗೆ ಕೇಳ್ತಾ ಇದ್ದಾರೆ. ನೋಡಿ, ದಶಮಾಧಿಪತಿಯ ದಶೆನೇ ನಡೀತಾ ಇದೆ, ಆದ್ರೆ ಬುಧ ಭುಕ್ತಿ ನಡೀತಾ ಇರೋದ್ರಿಂದ ಅಕ್ಟೋಬರ್ 2023ರಿಂದ ಹಲವಾರು ಜಾಬ್ಗಳು ತಮಗೆ ಚೇಂಜ್ ಆಗಿರ್ಬೋದು. ಸ್ವಲ್ಪ ಜಾಬ್ ಸ್ಟೆಬಿಲಿಟಿ ಅಂತ ತಾವು ಕೇಳ್ತಾ ಇರೋ ವಿಚಾರದಲ್ಲಿ ಯಥೇಚ್ಛವಾಗಿ ಸ್ವಲ್ಪ ವಿಷ್ಣುವಿನ ಆರಾಧನೆ ಜಾಸ್ತಿ ಮಾಡಿ. ಪ್ರತಿ ಬುಧವಾರ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು. ಯಥೇಚ್ಛವಾಗಿ ವಿಷ್ಣುವಿನ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರ 108 ಬಾರಿ ಜಪ ಮಾಡ್ತಾ ಬನ್ನಿ. ಇದರಿಂದ ಜಾಬ್ ಸ್ಟೆಬಿಲಿಟಿ ಚೆನ್ನಾಗಿ ಸಿಗುತ್ತೆ. ಬರುವಂತ ಆಗಸ್ಟ್ ಇಂದ ಇವರಿಗೆ ದಶಾಭುಕ್ತಿ ಚೇಂಜ್ ಆಗೋದ್ರಿಂದ ಇನ್ನೂ ಹೆಚ್ಚು ಕೆಲಸದಲ್ಲಿ ಪದೋನ್ನತಿ ಸಿಗುವಂತದ್ದು ನಾವು ನೋಡ್ತಾ ಬರ್ತೇವೆ. ಗುರುಜಿ, ಕರಿಯರ್ ಬಗ್ಗೆನೂ ಕೂಡ ಕೇಳ್ತಾ ಇದ್ದಾರೆ. ನೋಡಿ, ಕರಿಯರ್ ಅಲ್ಲಿ ಇವರಿಗೆ ಲಗ್ನದಲ್ಲಿ ಮಂಗಳ ಇರೋದು ಮತ್ತೆ ಭಾಗ್ಯ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಕರಿಯರ್ ಮತ್ತೆ ಫ್ಯೂಚರ್ ಅಂತ ನಾವು ತಗೊಂಡಾಗ 9ನೇ ಮನೆಯಲ್ಲಿ ಯಾರಿಗೆ ಶನಿ ಇರ್ತಾರೋ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗಿ ಆಗುತ್ತೆ. ತಾಳ್ಮೆ ಇರಲಿ. ಮುಂಬರುವ ದಶಾಭುಕ್ತಿ, ಆಗಸ್ಟ್ ನಂತರ ದಶಾಭುಕ್ತಿ ಶನಿಗೆ ಸಂಬಂಧಪಟ್ಟಂತದ್ದು ಬರೋದ್ರಿಂದ ಅವರಿಗೆ ಫ್ಯೂಚರ್ ಚೆನ್ನಾಗಿರುವಂತದ್ದು ನೋಡ್ತಾ ಬರ್ತೇವೆ. ಓಕೆ, ಸೊ ಏಕಂಬರ್ ಅನ್ನೋರು ಕೂಡ ಪ್ರಶ್ನೆಯನ್ನ ಕಳಿಸಿದ್ರು ವಾಟ್ಸ್ಆಪ್ ಮುಖಾಂತರವಾಗಿ. ನೀವು ಇದೇ ರೀತಿಯಾಗಿ ವಾಟ್ಸ್ಆಪ್ ಗಳಲ್ಲಿ ನೀವು ಕೂಡ ಪ್ರಶ್ನೆಯನ್ನ ಕಳಿಸಿದ್ರೆ ಗುರೂಜಿಗಳು ಅದಕ್ಕೆ ಉತ್ತರವನ್ನ ಕೊಡ್ತಾರೆ, ಪರಿಹಾರ ಕ್ರಮಗಳನ್ನ ಕೂಡ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಗುರೂಜಿ, ನಾವು ಧನುರಾಶಿಯವರೆಗೆ ಕೂಡ ನೋಡಿದ್ವಿ. ದಿನ ಭವಿಷ್ಯವನ್ನ ಮುಂದುವರಿಸೋಣ. ಮಕರ ರಾಶಿಯ ಇವತ್ತಿನ ದಿನ ಹೇಗಿದೆ ನೋಡೋಣ ಗುರುಜಿ. ದೀರ್ಘಕಾಲಿಕ ಬಯಕೆಗಳು ಇವತ್ತು ನೆರವೇರುವಂತದ್ದು. ಬಂಧುಗಳ ಸಹಕಾರ ಮತ್ತು ನಿಮ್ಮ ಕೆಲಸದಲ್ಲಿ ಸಹೋದ್ಯೋಗಿಗಳ ಸಹಕಾರದಿಂದ ದಿನ ಉತ್ತಮವಾಗಿರುವಂತದ್ದು. ಓಕೆ, ಮಕರ ರಾಶಿಯವರಿಗೆ ಇವತ್ತಿನ ದಿನ ಉತ್ತಮವಾಗಿದೆ ಅಂತ ಹೇಳ್ತಾ ಗುರುಜಿ, ಮುಂದಿನ ರಾಶಿ ಕುಂಭ ರಾಶಿ. ಇವತ್ತು ಒಂದು ಭರವಸೆ ಸಮೃದ್ಧಿದಾಯಕವಾಗಿರುವ ದಿನವಂತದ್ದು, ಒತ್ತಡ ಸಹಿತ ದಿನ ಅಂತ ಹೇಳ್ತೀವಿ. ಆದ್ರೂ ಯಾವುದೇ ಕೆಲಸದ ಒಂದು ತಮ್ಮ ಚುರುಕುತನೆಯಿಂದ ಇವತ್ತು ದಿನ ದೂಡುವಂಥದ್ದು, ದಿನ ಶುಭವಾಗಿರುತ್ತೆ. ಕುಂಭ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಶುಭದಾಯಕವಾಗಿದೆ, ಒಳ್ಳೆಯದಾಗ್ಲಿ ಗುರುಜಿ. ಕೊನೆಯ ರಾಶಿ ಮೀನ ರಾಶಿಯ ಇವತ್ತಿನ ದಿನ ಭವಿಷ್ಯವನ್ನ ನೋಡೋಣ. ನಿಮ್ಮ ಆರೋಗ್ಯ ಸುಧಾರಿಸಲು ಇವತ್ತು ಒಳ್ಳೆ ದಿನ. ಪ್ರಾಣಾಯಾಮ, ನಿತ್ಯ ಕರ್ಮಗಳ ವಿಚಾರವಾಗಿ ಯಥೇಚ್ಛವಾಗಿ ಸಮಯ ಪಾಲನೆ ಮಾಡಿ, ಅದರಿಂದ ದಿನ ಉತ್ತಮವಾಗಿರುವಂಥದ್ದು. ಓಕೆ, ಮೀನರಾಶಿಯವರಿಗೆ ಕೂಡ ಇವತ್ತಿನ ದಿನ ಉತ್ತಮವಾಗಿದೆ. ಆದ್ರೂ ಕೂಡ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಹೇಳಿ ತಿಳಿಸ್ತಾ, ಗುರೂಜಿಗಳೊಟ್ಟಿಗೆ ನೀವು ನೇರವಾಗಿ ಮಾತಾಡ್ಬೇಕು ಅಂದ್ರೆ ಅದು ಪ್ರತಿ ಶನಿವಾರ
ದೂರವಾಣಿ ಸಂಪರ್ಕದಲ್ಲಿ ನೇರ ಪ್ರಸಾರದಲ್ಲಿ ಕೂಡ ನಿಮಗೆ ಸಿಗ್ತಾರೆ. ಬೆಳಗ್ಗೆ 8:30 9:00 ತನಕ ಇರ್ತಾರೆ. ಸೊ ನೀವು ಕಾಲ್ ಮಾಡಬಹುದು. ಹಾಗೆ ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ 0816227004 ಅಥವಾ 5 ಅಥವಾ 6 ಕಾಲ್ ಮಾಡಿದ್ರೆ ಕಾಲ್ ಕನೆಕ್ಟ್ ಆಗುತ್ತೆ. ಗುರೂಜಿಗಳಿರ್ತಾರೆ, ನೇರವಾಗಿ ಮಾತಾಡಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ ಹಾಗೆ ಸಮಸ್ಯೆಗಳಿಗೆ ಪರಿಹಾರವನ್ನ ಕೂಡ ಅವರು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ, ಮತ್ತು ಕೂಡ ಗುಪ್ತ ಸಮಸ್ಯೆಗಳಿದೆ ಹಾಗೆ ಗುಪ್ತ ಪ್ರಶ್ನೆಗಳಿದೆ, ನಮ್ಗೆ ನೇರವಾಗಿ ಗುರೂಜಿಯವರೊಟ್ಟಿಗೆ ನಾನು ಭೇಟಿ ಆಗ್ಬೇಕು ಅಂತಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ನೀವು ಕಾಲ್ ಮಾಡ್ಕೊಂಡು ಗುರೂಜಿಗಳು ಒಂದು ಅಪಾಯಿಂಟ್ಮೆಂಟ್ ಅನ್ನ ಕೊಡ್ತಾರೆ. ಸೊ ಆ ದಿನ ಹೋಗಿ ನೀವು ಗುರೂಜಿಗಳನ್ನ ಭೇಟಿ ಆಗ್ಬೋದು ಅಂತ ಹೇಳ್ತಾ, ಗುರೂಜಿ ಈಗ ಕಾರ್ಯಕ್ರಮನ ಮುಂದುವರಿಸೋಣ. ನಾನು ಆಗ್ಲೇ ಹೇಳ್ದಾಗೆ ಈ ಒಂದು ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳಿ ತಗೊಂಡಾಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರ ಕ್ರಮಗಳು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಸೊ ಇದಕ್ಕೆ ಇರ್ತಕ್ಕಂತ ಮಹತ್ವ ಹೇಗಿದೆ ಅಂತ ಹೇಳಿ ಗುರುಜಿ. ನೋಡು, ಬಹು ಮುಖ್ಯವಾದ ಪ್ರಶ್ನೆ. ಮೊದಲೇ ಭಾಗದಲ್ಲಿ ಜ್ಯೋತಿಷ್ಯ ಅಂತಂದ್ರೆ ಜ್ಯೋತಿಷ್ಯ ಹೆಸರು ಸ್ಪ್ಲಿಟ್ ಮಾಡಿದಾಗ ಜ್ಯೋತಿ ಅಂದ್ರೆ ಬೆಳಕು, ಮತ್ತೆ ಈಶಾ ಅಂದ್ರೆ ಈಶ್ವರ, ಅಂದ್ರೆ ಕತ್ತಲಿಂದ ಬೆಳಕಿನ ಕಡೆ ಒಯ್ಯುವಂತ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ. ಅದಕ್ಕೆ ಜ್ಯೋತಿಷ್ಯರಲ್ಲಿ ಜನರುಗಳ ಬರುವಂತ ನಿರೀಕ್ಷೆ ಏನಂತಂದ್ರೆ ಎಲ್ಲೂ ಉತ್ತರ ಸಿಗದೆ ಇರುವಾಗ ಜ್ಯೋತಿಷ್ಯರಲ್ಲಿ ಭೇಟಿ ನೀಡುವಂಥದ್ದು. ಅಥವಾ ಕೆಲವೊಬ್ಬರಿಗೆ ಎಲ್ಲಾ ಉತ್ತರ ಇರುತ್ತೆ, ಆದ್ರೂ ಅವರ ಜೀವನದ ಬಗ್ಗೆ ಅತಿ ಆಸಕ್ತಿ ಇರುತ್ತೆ, ಅಂದ್ರೆ ಮುಖ್ಯವಾದ ಕೆಲಸವನ್ನು ಇನ್ನೂ ಹೆಚ್ಚು ಒಳ್ಳೆ ರೀತಿಯಲ್ಲಿ ಮಾಡೋದಕ್ಕೆ ಜ್ಯೋತಿಷ್ಯದ ಸಹಾಯವನ್ನು ಪಡೀತಾರೆ. ಹೌದಲ್ವಾ? ಇದು ಒಂದು ಜ್ಯೋತಿಷ್ಯದ ಒಂದು ಸಾಮಾನ್ಯ ಪ್ರಕ್ರಿಯೆ. ಮೊದಲನೇದಾಗಿ ಒಬ್ಬ ವ್ಯಕ್ತಿಗೆ ಪಂಚಮ ಸ್ಥಾನ ಮತ್ತು ಭಾಗ್ಯಸ್ಥಾನ ಅಂತ ಹೇಳ್ತೀವಿ. ಯಾರಿಗೆ ಪಂಚಮ ಸ್ಥಾನ ಮತ್ತು ಭಾಗ್ಯಸ್ಥಾನ ಚೆನ್ನಾಗಿರುತ್ತೋ ಅವರಿಗೆ ಜ್ಯೋತಿಷ್ಯರಲ್ಲಿ ಭೇಟಿ ಆಗುವಂತದ್ದು ಮತ್ತು ಜ್ಯೋತಿಷ್ಯದ ಸಲಹೆ ಸೂಚನೆಗಳು ಸಿಗುವಂತದ್ದು ಒಂದು ಜ್ಯೋತಿಷ್ಯದ ಭಾಗವಾಗಿರುವಂತದ್ದು. ಮತ್ತೆ ಬಹುಮುಖ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರು ಬಂದು ದೈವ ಗ್ರಹ ಅಂತ ಹೇಳ್ತಾರೆ, ಜ್ಯೋತಿಷ್ಯ ಅಂತ ಹೇಳ್ತಾರೆ, ಮತ್ತು ಬ್ರಾಹ್ಮಣ ಗ್ರಹ ಅಂತ ಹೇಳ್ತಾರೆ. ಬ್ರಾಹ್ಮಣ ಅಂತಂದ್ರೆ ಜಾತಿಯಸ್ಥ ಬ್ರಾಹ್ಮಣ ಅಲ್ಲ, ಬ್ರಹ್ಮನಿಗೆ ಪ್ರಿಯವಾದ ಒಂದು ವಿದ್ಯೆಯನ್ನ ಹೊಂದಿರುವಂತ ವ್ಯಕ್ತಿ ಬ್ರಾಹ್ಮಣ ಅಂತ ಹೇಳ್ತಾರೆ. ಸೊ ವ್ಯಕ್ತಿಗೆ ಜ್ಯೋತಿಷ್ಯರು ಸಿಗುವಂಥದ್ದು ಮತ್ತೆ ಆ ವ್ಯಕ್ತಿಗೆ ಪರಿಹಾರ ಸಿಗುವಂಥದ್ದು ಅವರ ಜಾತಕದಲ್ಲೇ ಇದೆ. ಯಾವ ವ್ಯಕ್ತಿ ಕೇಳ್ತಾ ಇರ್ತಾರೋ ಅವರ ಜಾತಕದಲ್ಲೇ ಅಡಕವಾಗಿರುವಂಥದ್ದು. ಪಂಚಮ ಭಾವ, ಭಾಗ್ಯ ಭಾವ, ಅಂದ್ರೆ 9th ಹೌಸ್ ಅಂಡ್ 5th ಹೌಸ್, ಅಲ್ಲಿಂದ ಅವರಿಗೆ ಪರಿಹಾರ ಸಿಗುತ್ತೋ ಇಲ್ಲೋ ಅಂತ ಒಂದು ಮಾರ್ಗವಾಗಿರುವಂತ, ಅಂದ್ರೆ ಕಂಡುಕೊಳ್ಳುವಂತ ಮಾರ್ಗ ಅಂತ ಹೇಳ್ತೀವಿ. ಯಾರೋ ಒಬ್ಬ ವ್ಯಕ್ತಿ ಬರ್ಬೋದು, ಜಾತಕದ ವಿಚಾರವಾಗಿ ನೋಡೋದಾದ್ರೆ ಪಂಚಮ ಭಾವ ಮತ್ತು ಭಾಗ್ಯ ಭಾವ ತುಂಬಾ ಚೆನ್ನಾಗಿರ್ಬೇಕು. ಅದಲ್ದಿರ ಮುಂದಿನ ಪರಿಹಾರ ಮಾರ್ಗ ಹೇಗೆ ವರ್ಕ್ ಆಗುತ್ತೆ ಒಬ್ಬ ವ್ಯಕ್ತಿಗೆ ಅಂತಂದ್ರೆ ಅವರ ಜಾತಕದಲ್ಲಿ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹುಮುಖ್ಯವಾಗಿ ಪಂಚಭೂತಗಳು ಮತ್ತೆ ಪಂಚತತ್ವಗಳು ಅಂತ ಹೇಳ್ತೀವಿ. ಅಗ್ನಿ ತತ್ವ, ಪೃಥ್ವಿ ತತ್ವ, ವಾಯು ತತ್ವ ಮತ್ತು ಜಲತತ್ವ ಗ್ರಹಗಳಂತ ಹೇಳ್ತೀವಿ. ಅದಲ್ದಿರ ಆಕಾಶ ತತ್ವ ಕೂಡ ಪಂಚತತ್ವದಲ್ಲಿ ಒಂದು ಬರುವಂತ ಮಾರ್ಗ ಅಂತ ಹೇಳ್ತೀವಿ. ಯಾವ ವ್ಯಕ್ತಿಗೆ ಅಗ್ನಿ ತತ್ವದಲ್ಲಿ ಹೆಚ್ಚು ಗ್ರಹಗಳಿರುತ್ತೋ, ಅಗ್ನಿ ತತ್ವದ ಒಂದು ರಾಶಿಗಳಂತ ಹೇಳ್ತೀವಿ, ಮೇಷ, ಸಿಂಹ ರಾಶಿ ಮತ್ತು ಧನು ರಾಶಿ, ಇದು ಅಗ್ನಿ ತತ್ವದ ರಾಶಿಗಳಾಗಿರುತ್ತೆ. ಅಗ್ನಿ ತತ್ವದ ರಾಶಿಗಳಲ್ಲಿ ಹೆಚ್ಚು ಗ್ರಹಗಳಿದ್ರೆ, ಅಂದ್ರೆ ಒಂದು 3 ರಿಂದ 4 ಗ್ರಹಗಳು ಇದ್ರೆ, ಅದು ಬಿಟ್ಟರೆ ಪೃಥ್ವಿ ತತ್ವ ರಾಶಿಗಳು, ವೃಷಭ ಆಗಿರ್ಬೋದು, ಕನ್ಯೆ ಆಗಿರ್ಬೋದು ಮತ್ತು ಕುಂಭ ಆಗಿರ್ಬೋದು, ಇದು ಪೃಥ್ವಿ ತತ್ವ ರಾಶಿ ಅಂತ ಹೇಳ್ತೀವಿ. ಮತ್ತೆ ವಾಯು ತತ್ವ ಮಿಥುನ, ಕನ್ಯಾ, ಮತ್ತೆ ಮಿಥುನ ರಾಶಿ ಮತ್ತು ತುಲಾ ರಾಶಿ ಮತ್ತು ಕುಂಭ ರಾಶಿ ವಾಯುತತ್ವ ರಾಶಿಗಳಂತ ಹೇಳ್ತೀವಿ. ಮತ್ತು ಜಲತತ್ವ ರಾಶಿಗಳು, ಮತ್ತೆ ಕರ್ಕಾಟಕ ರಾಶಿ, ಮತ್ತೆ ಮುಂದುವರೆದ ಭಾಗವಾಗಿ ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ ಜಲತತ್ವ ರಾಶಿಗಳು. ಆಯಾ ತತ್ವಗಳ ರಾಶಿಗಳಲ್ಲಿ ಹೆಚ್ಚು ಗ್ರಹಗಳು ಎಲ್ಲಿ ಅವರ ಜಾತಕದಲ್ಲಿ ಯಾರ ವ್ಯಕ್ತಿ ತೋರ್ಸಕ್ ಬಂದಿರ್ತಾರೋ, ಅವರ ವ್ಯಕ್ತಿಯ ವಿಶ್ಲೇಷಣೆ ಮಾಡ್ತಿರ್ತಾರೋ ಜಾತಕದ ಅನುಸಾರವಾಗಿ ಹೆಚ್ಚು ಗ್ರಹಗಳು ಯಾವ ಆಧಾರಿತವಾಗಿ ಯಾವ ರಾಶಿಯಲ್ಲಿ ಸ್ಥಿತವಾಗಿರ್ತಾರೆ ಆ ರಾಶಿಯ ಆಧಾರಿತವಾಗಿ ಪರಿಹಾರಗಳನ್ನು ಸೂಚಿಸಿದಾಗ ಸೂಕ್ತವಾಗಿ ಕೆಲಸ ಮಾಡುತ್ತೆ. ಉದಾಹರಣೆಗೆ ಯಾರಿಗೆ ಜಲತತ್ವ ರಾಶಿಗಳಲ್ಲಿ ಹೆಚ್ಚು ಗ್ರಹಗಳಿರುತ್ತೋ ಅವರಿಗೆ ಜಲಕ್ಕೆ ಸಂಬಂಧಪಟ್ಟಂತ ಪರಿಹಾರ ಏನು, ಜಲಕ್ಕೆ ಸಂಬಂಧಪಟ್ಟಂತದ್ದು ಜಲಾರ್ಚನೆ ಮಾಡುವಂಥದ್ದು, ನದಿ ಸ್ನಾನಗಳನ್ನ ಮಾಡುವಂಥದ್ದು, ಮತ್ತೆ ನೀರಿನ ಹತ್ರ ಇರುವಂತ ಯಾವುದೇ ಒಂದು ಪರಿಹಾರಗಳನ್ನ ಮಾಡುವಂಥದ್ದು, ನೀರಿಗೆ ಸಂಬಂಧಪಟ್ಟಂತ ಪರಿಹಾರಗಳನ್ನ ಮಾಡುವಂಥದ್ದು. ಈಗ ನೀರನ್ನ ರಾತ್ರಿ ಇಟ್ಟು ಬೆಳಗ್ಗೆ ಸೇವಿಸುವಂಥದ್ದು, ನೀರಿನ ಪ್ರೋಕ್ಷಣೆ ಮಾಡ್ಕೊಳ್ಳುವಂಥದ್ದು, ನದಿ ಸ್ನಾನ ಮಾಡುವಂಥದ್ದು, ಇದು ಜಲಕ್ಕೆ ಸಂಬಂಧಪಟ್ಟಂತದ್ದು. ವಾಯುತತ್ವ, ವಾಯು ಅಂತಂದ್ರೆ ನಾವೇನ್ ಹೇಳ್ತೀವಿ, ಯಥೇಚ್ಛವಾಗಿ ಗಾಳಿಗೆ ಸಂಬಂಧಪಟ್ಟಂತ ಯಥೇಚ್ಛವಾಗಿ ಮಂತ್ರೋಚ್ಚಾರಣೆ ಮಾಡುವಂಥದ್ದು, ಹೋಮವನ್ನ ಇತ್ಯಾದಿಗಳನ್ನ ಮಾಡುವಂಥದ್ದು. ಸೊ ವಾಯುಗೆ ಸಂಬಂಧಪಟ್ಟಂತದ್ದು ತೀರ್ಥಕ್ಷೇತ್ರಗಳ ದರ್ಶನ ಮಾಡುವಂಥದ್ದು ವಾಯು ತತ್ವದವರಿಗೆ ತೋರಿಸ್ತೀವಿ. ಮತ್ತೆ ಪೃಥ್ವಿ ತತ್ವದಲ್ಲಿ ಹೆಚ್ಚು ಗ್ರಹಗಳು ಹೊಂದಿದ್ರೆ ಆ ವ್ಯಕ್ತಿಯ ಜಾತಕಕ್ಕೆ ಪೃಥ್ವಿಯ ಕೆಳಗಡೆ ಇರುವಂತದ್ದು ಏನು, ಮಣಿಗಳು, ಆಮೇಲೆ ರತ್ನಗಳು ಅಂತ ಹೇಳ್ತೀವಿ, ಶುಭ ರತ್ನಗಳು, ಜಮ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಆ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಪೃಥ್ವಿ ತತ್ವದಲ್ಲಿ ಹೆಚ್ಚು ಯಾರಿಗೆ ಗ್ರಹ ಇರುತ್ತೋ ಆ ಪರಿಹಾರಗಳು ಕೆಲಸ ಮಾಡುತ್ತೆ. ಮೊದಲೇದಾಗಿ ನಾನು ತಿಳಿಸ್ದಂಗೆ ಪಂಚಮ ಮತ್ತು ಭಾಗ್ಯ ಪ್ರಬಲವಾಗಿರ್ಬೇಕು, ಗುರುಗ್ರಹ ಕೂಡ ಪ್ರಬಲವಾಗಿರ್ಬೇಕು. ಅದಲ್ದಿರ ಅವರಿಗೆ ಪರಿಹಾರ ಆಧಾರಿತವಾಗಿ
ಆಧಾರಿತವಾಗಿ, ತತ್ವಗಳ ಆಧಾರಿತವಾಗಿ ನಾವು ಪರಿಹಾರಗಳನ್ನು ನೋಡ್ತಾ ಹೋಗ್ತೀವಿ. ಮತ್ತೆ ಕೊನೆಯದಾಗಿ ಅಗ್ನಿ ತತ್ವದಲ್ಲಿ ಮೇಷ, ಸಿಂಹ, ಧನಸ್ಸು ಈ ರಾಶಿಗಳಲ್ಲಿ ಯಾರಿಗೆ ಹೆಚ್ಚು ಗ್ರಹಗಳಿರುತ್ತೋ ಅವರಿಗೆ ಪರಿಹಾರ ಆಗ್ಬೇಕು ಅಂತಂದ್ರೆ ಅಲ್ಲಿ ಅಗ್ನಿ ತತ್ವಗೆ ಹೋಮ, ಹವನ, ಯಜ್ಞ ಇತ್ಯಾದಿಗಳು ಅಂತ ಹೇಳ್ತೀವಿ, ಅಥವಾ ನಾಮಸ್ಮರಣೆ ಅಂತ ಹೇಳ್ತೀವಿ, ಅಥವಾ 108 ಬಾರಿ ಜಪ, 1008 ಬಾರಿ ಜಪ, ಸೊ ಸ್ವಾಹಾಕಾರ ಹೋಮಗಳನ್ನ ಮಾಡಿಸುವಂಥದ್ದು, ಈ ರೀತಿ ಒಂದು ಅಗ್ನಿ ತತ್ವದವರಿಗೆ ಸೂಚಿಸ್ತೀವಿ. ಸೊ ಈ ರೀತಿ ನಾವು ಪರಿಹಾರಗಳು ಮಾಡ್ಕೊಂಡಾಗ ಆ ಪರಿಹಾರಗಳು ಫಲಿಸುತ್ತೆ. ಯಾಕಂದ್ರೆ ನಮ್ಮ ಫಲ ಜ್ಯೋತಿಷ್ಯದ ಹೆಸರೇ ಫಲಭಾಗವಾಗಿರುವಂತದ್ದು. ಅಂದ್ರೆ ತಿಳ್ಕೊಳ್ಳೋದು 50%. ಅಂದ್ರೆ ಒಬ್ಬ ವ್ಯಕ್ತಿಗೆ ಯಾವಾಗ ಒಳ್ಳೆ ಕೆಲಸ ಸಿಗುವಂತದ್ದು, ಆ ವ್ಯಕ್ತಿ ಯಾವಾಗ ಮದುವೆ ಆಗುವಂತದ್ದಾಗಿರ್ಬೋದು, ಆ ವ್ಯಕ್ತಿ ಹೇಗೆ ಸಂತಾನ ಭಾಗ್ಯವನ್ನು ಪಡೆಯುವಂಥದ್ದು, ಯಾವ ಸಮಯದಲ್ಲಿ ಸಂತಾನ ಆಗ್ತಿರುವಂಥದ್ದು, ಅಥವಾ ಯಾವ ಸಮಯದಲ್ಲಿ ಅವರಿಗೆ ಕೆಲಸದಲ್ಲಿ ಪದೋನ್ನತಿ ಸಿಗುವಂತದ್ದಾಗಿರ್ಬೋದು, ಅಥವಾ ಅವರು ವ್ಯಾಪಾರ ವಹಿವಾಟುಗಳಲ್ಲಿ ಯಾವಾಗ ಅಭಿವೃದ್ಧಿ ಹೊಂದುವಂತಾಗಿರ್ಬೋದು, ಎಲ್ಲಾನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳ್ಕೊಳ್ಳೋದು 50%. ಆದ್ರೆ ಮುಂದಿನ ಭಾಗವಾಗಿ ಆ ಕೆಲಸ ಕಾರ್ಯಗಳು, ತಿಳ್ಕೊಳ್ಳುವಂತ ಕೆಲಸ ಕಾರ್ಯಗಳು ನಿಧಾನವಾದಾಗ, ಅವರ ಮದುವೆ ಇತ್ಯಾದಿ ಆಗಿರ್ಬೋದು, ಅಥವಾ ಅವರ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ಅವರ ಮುಂದಿನ ಪ್ರಶ್ನೆ ಏನಾಗಿರುತ್ತೆ, ಅದಕ್ಕೆ ಏನು ಮಾಡಬೇಕು ಅನ್ನೋದಿರುತ್ತೆ. ಏನು ಮಾಡಬೇಕು ಅಂದಾಗ ಈ ರೀತಿ ಅವರ ತತ್ವ ಆಧಾರಿತವಾಗಿ ಅಗ್ನಿ, ಪೃಥ್ವಿ, ವಾಯು, ಜಲ, ಆಕಾಶ ಈ ತತ್ವ ಆಧಾರಿತವಾಗಿ ರಾಶಿಗಳ ಪ್ರಭಾವದಲ್ಲಿ ಹೇಗೆ ಗ್ರಹಗಳ ಅವರ ಒಂದು ಹೊಂದಾಣಿಕೆ ಆಗಿದೆ ಅದರ ಪ್ರಕಾರವಾಗಿ ಪರಿಹಾರ ಮಾಡಿಕೊಂಡ್ರೆ ಅದು ತುಂಬಾ ಸೂಕ್ತವಾಗಿರುತ್ತೆ. ಹೇಳ್ತಾರಲ್ಲ, ಗಾಳಿಗೆ ಎದುರುಗಡೆ ಮೈ ಹೊಡೆದ್ರೆ ಮೈ ನೋವಾಗುತ್ತೆ, ಗಾಳಿಗೆ ಏನೂ ಆಗಲ್ಲ ಅಂತ. ಅದರ ಅರ್ಥ ಏನಂದ್ರೆ, ಗಾಳಿ ಯಾವ ಕಡೆ ಬೀಸ್ತಿರುತ್ತೋ ಆ ಕಡೆ ನಾವು ಏನೋ ಕೆಲಸ ಮಾಡಿದಾಗ ಇನ್ನೂ ಫೋರ್ಸ್ ಅಲ್ಲಿ ಹೋಗುತ್ತೆ. ಅದೇ ರೀತಿ ಜ್ಯೋತಿಷ್ಯ ಭಾಗದಲ್ಲೂ ಕೂಡ ಅವರ ದಶಾಭುಕ್ತಿ, ಅವ್ರು ನಡೀತಿರುವಂತ ಸಮಯ ಆಧಾರಿತವಾಗಿ ಆ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದಾಗ, ಅದಕ್ಕೆ ಸೂಕ್ತವಾದ ಪರಿಹಾರಗಳನ್ನು ಮಾಡಿದಾಗ ಆ ಒಂದು ಜಾತಕ ಅಥವಾ ಜಾತಕಿಗೆ ಒಳ್ಳೆ ಪರಿಹಾರಗಳು ಫಲಿಸುತ್ತೆ ಅಂತ ನಮ್ಮ ಅನುಭವದಲ್ಲಿ ನೋಡಿರುವಂತ ವಿಚಾರ. ಓಕೆ ಗುರುಜಿ, ಈಗ ಪರಿಹಾರ ಕ್ರಮಗಳು ಅಂತ ಹೇಳಿ ಬಂದಂತ ಸಮಯದಲ್ಲಿ ಹೇಗಿರ್ಬೇಕು, ಅವುಗಳನ್ನ ಹೇಗೆ ಆಚರಣೆ ಮಾಡಬೇಕು ಅಂತ ಹೇಳಿ ಗುರುಜಿ. ನೋಡಿ, ಪ್ರತಿಯೊಂದಕ್ಕೂ ಅನುಷ್ಠಾನ ಅನ್ನೋದು ಒಂದು ಪದ್ಧತಿ ಅಂತ ಹೇಳ್ತೀವಿ, ವಿಧಿ ಅಂತ ಹೇಳ್ತೀವಿ. ಒಂದು ಉದಾಹರಣೆಗೆ ಒಂದು ಮಂತ್ರ ಜಪ ಅಂತ ಹೇಳ್ತೀವಿ. ಮಂತ್ರ ಜಪ ಮಾಡ್ಬೇಕಾದ್ರೆ ಅದರದೇ ಮುಖ್ಯವಾದ ಅನುಷ್ಠಾನ, ಅಂದ್ರೆ ಮಂತ್ರಕ್ಕೆ ಅನುಷ್ಠಾನ ಅಂದ್ರೆ ಏನು, ಆ ಒಂದು ನಿಯಮಿತವಾಗಿರುವಂತ ಮಾಡುವಂತ ಒಂದು ಕ್ರಮಕ್ಕೆ ನಾವು ಅನುಷ್ಠಾನ ಅಂತ ಹೇಳ್ತೀವಿ. ಒಂದು ಉದಾಹರಣೆಗೆ ಒಬ್ರು ಯಾರೋ ಗಾಯತ್ರಿ ಮಂತ್ರ ಮಾಡ್ತಾರೆ, ಓಂ ಭೂರ್ಭುವಸ್ವ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋಯೋನ ಪ್ರಚೋದಯಾತ್. ಈ ಸಿಂಪಲ್ ಗಾಯತ್ರಿ ಮಂತ್ರವನ್ನ ಆ ಸೂಕ್ತ ಸಮಯದಲ್ಲಿ ಅವರಿಗೆ, ಈಗ ಒಬ್ರು ವ್ಯಕ್ತಿ ಬೇಗ ಮಾರ್ನಿಂಗ್ ಪ್ರೆಸೆಂಟ್ಲಿ ಮಾರ್ನಿಂಗ್ ಹುಟ್ಟಿದವರು ಮಾರ್ನಿಂಗ್ ಆಕ್ಟಿವ್ ಆಗಿರ್ತಾರೆ, ರಾತ್ರಿ ಹುಟ್ಟಿದವರು ರಾತ್ರಿ ಆಕ್ಟಿವ್ ಆಗಿರ್ತಾರೆ. ಒಬ್ಬರು ಮಾರ್ನಿಂಗ್ ಪರ್ಸನ್ ಅಂತಾರೆ, ಒಬ್ರು ನೈಟ್ ಪರ್ಸನ್ ಅಂತಾರೆ. ಅಂದ್ರೆ ಬೆಳಗ್ಗೆ ಬೇಗ ಎದ್ದು ನಿತ್ಯ ಕರ್ಮಗಳು ಮಾಡಿ ಅವ್ರ ಕೆಲಸ ಕಾರ್ಯಗಳು ಮಾಡ್ತಾ ಇರ್ತಾರೆ. ಉದಾಹರಣೆಗೆ ಬೆಳಗ್ಗೆ ಒಬ್ರು ಮಂತ್ರ ಜಪ ಅನುಷ್ಠಾನ ಒಂದು ಸಿಂಪಲ್ ಗಾಯತ್ರಿ ಮಂತ್ರನೇ ಮಾಡ್ತೀರಿ, ಬೆಳಗ್ಗೆ ತಾವು 8 ಗಂಟೆಗೆ ಮಾಡಿದ್ರೆ ಮರುದಿನ ಬೆಳಗ್ಗೆನು 8 ಗಂಟೆಗೆ ಮಾಡ್ಬೇಕು. ಒಂದು 5 ನಿಮಿಷ ಹೆಚ್ಚು ಕಮ್ಮಿ ನಡೆಯುತ್ತೆ. ಓಕೆನಾ? ಸೊ ಆ ವಿಚಾರವಾಗಿ ಆ ಸಮಯನ ಮೇಂಟೈನ್ ಮಾಡಬೇಕು. ಅದೇ ರೀತಿ ಯಾವುದೇ ಮಂತ್ರ ತುಂಬಾ ಒಳ್ಳೆ ರೀತಿ ಫಲಿಸ್ಬೇಕಂದ್ರೆ ಉತ್ತರಾಭಿಮುಖವಾಗಿ ಮಾಡಬೇಕು. ಒಂದು ಮಣೆಯನ್ನ ಕೆಳಗಡೆ ಇಟ್ಕೋಬೇಕು. ಇನ್ನು ಮಂತ್ರದ ವೈಬ್ರೇಷನ್ ಚೆನ್ನಾಗಿ ಬರ್ಬೇಕಂದ್ರೆ ಕಿವಿಯಲ್ಲಿ 2 ಕಿವಿಯಲ್ಲಿ ಹತ್ತಿಯನ್ನು ಇಟ್ಕೊಂಡು ಜಪ ಮಾಡೋದ್ರಿಂದ ಕೂಡ ಒಳ್ಳೇದಾಗುತ್ತೆ. ಮತ್ತೆ ಜಪಕ್ಕೆ ಅದರದೇ ಆದ ಮಹತ್ವ ಇರೋದ್ರಿಂದ ತುಳಸಿ ಮಾಲೆ ಆಗಿರ್ಬೋದು, ಮತ್ತೆ ಕರುಂಗಲಿ ಮಾಲೆ ಆಗಿರ್ಬೋದು, ಉಳಿದಿರೋ ಹಲವಾರು ಜಪಮಾಲೆಗಳು ಅಂತೂ ಬಂದೇ ಬರುತ್ತೆ. ರುದ್ರಾಕ್ಷಿ ಮಾಲೆ ಆಗಿರ್ಬೋದು, ಅದರಿಂದ ಮಾಡಿದಾಗ ಇನ್ನೂ ಹೆಚ್ಚು ವೈಬ್ರೇಷನ್ ಇರುತ್ತೆ. ಈ ರೀತಿ ಪರಿಹಾರಗಳು ಇದು ಮಂತ್ರಕ್ಕೆ ಸಂಬಂಧಪಟ್ಟಿದ್ದಂತಾಗಿರ್ಬೋದು. ಈಗ ಉದಾಹರಣೆಗೆ ನೋಡಿ, ಕೆಲವೊಬ್ರು ಮಣಿಗಳನ್ನ ಧರಿಸಿರುವಂಥದ್ದು, ಉಂಗುರಗಳನ್ನ ಧರಿಸಿರುವಂಥದ್ದು. ಈ ಉಂಗುರಕ್ಕೆ ಅದರದೇ ಆದ ಮಹತ್ವವಿದೆ. ಯಾಕಂದ್ರೆ ಈ ಉಂಗುರ ಹೇಗೆ ನಾವು ಬಳಸಬೇಕು ಅಂದ್ರೆ, ನಾವು ಹೇಗೆ ಕೈಯಲ್ಲಿ ವಾಚ್ ಕಟ್ಟಿರ್ತೀವೋ, ಈಗ ನಾವು ಹಣೆಗೆ ಹೇಗೆ ತಿಲಕವನ್ನು ಇಟ್ಟಿರ್ತೀವೋ, ಕುಂಕುಮವನ್ನು ಇಟ್ಟಿರ್ತೀವೋ, ನಾವು ಹಣೆಗೆ ಕುಂಕುಮ ಇಟ್ಕೊಂಡು ಕೈಯಲ್ಲಿ ವಾಚ್ ಇಟ್ಕೊಂಡು ಯಾವತ್ತು ನಾವು ಮಲ್ಗೋದಿಲ್ವಲ್ಲ. ಸೊ ನಾವು ಯಾವಾಗ ವಾಚ್ ಕಟ್ಟೋದು? ನಮ್ಮ ದಿನನಿತ್ಯದ ಹೊರಗಡೆ ಹೋಗ್ಬೇಕಾದಾಗ, ಯಾವಾಗ ನಮ್ಮ ಕೆಲಸ ಪ್ರಾರಂಭ ಮಾಡ್ತೀವಿ ನಾವು, ಅವಾಗ ಆ ಸಮಯದಲ್ಲಿ ನಾವು ಕೈಗೆ ವಾಚ್ ಕಟ್ಟೋದು, ಹಣೆ ಕುಂಕುಮ ಮಾಡೋದು, ಇದೆಲ್ಲ ಮಾಡ್ತೀವಿ. ಅದೇ ರೀತಿ ಒಬ್ಬ ವ್ಯಕ್ತಿ ಒಬ್ಬ ಜಮ್ ಸ್ಟೋನ್ಸ್, ಒಂದು ಶುಭ ರತ್ನವನ್ನು ಧರಿಸಬೇಕಾದಾಗ ಬೆಳಗಿನ ಜಾವ ಸ್ನಾನ ಇತ್ಯಾದಿ ನಿತ್ಯ ಕರ್ಮಗಳ ಆದ ನಂತರ, ದೇವರ ಪೂಜಾ ವಿಧಾನಗಳು ಮುಗಿದ ನಂತರ, ಅಥವಾ ದೇವರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿದ ನಂತರ ಉಂಗುರವನ್ನು ಧರಿಸುವಂಥದ್ದು. ಅದೇ ರೀತಿ ಆ ವ್ಯಕ್ತಿ ಆ ಸಂಜೆ ಹೊತ್ತು ಮನೆಗೆ ಬಂದಾಗ ಉಂಗುರನ್ನ ಹಾಕೊಂಡು ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡೋದು ನಿಷೇಧ ಅಂತ ಹೇಳ್ತೀವಿ. ಸೊ ಈ ರೀತಿ ಒಂದು ನಾನು ಹೇಗೆ ಮಂತ್ರದ ವಿಚಾರ ಹೇಗೆ ತಿಳಿಸ್ಕೊಟ್ಟು, ಉಂಗುರದ ವಿಚಾರ ಈ ತರ ಇರುತ್ತೆ.
ಮತ್ತೆ ನದಿ ಸ್ನಾನ ಆಗಿರ್ಬೋದು, ಮತ್ತೆ ಯಾವುದೇ ಒಂದು ಶುಭ ಕಾರ್ಯಗಳ ಒಂದು ಹೋಮ ಹವನ ಇತ್ಯಾದಿಗಳು ಒಂದು ಹೋಮ ಮಾಡಿಸ್ಬೇಕಂತೀರ, ಆ ವ್ಯಕ್ತಿಯ ಒಂದು ಒಳ್ಳೆ ನಕ್ಷತ್ರ ಜನ್ಮಾಧಾರಿತ ನಕ್ಷತ್ರವಾಗಿ ನಮ್ಮಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಾರಾಬಲ ಅಂತ ನೋಡ್ತೀವಮ್ಮ. ಅದರಲ್ಲಿ ಜನ್ಮ, ಸಂಪತ್, ವಿಪತ್, ಕ್ಷೇಮ, ಸಾಧನ, ನೈದನ, ಪ್ರತ್ಯರ್, ಮಿತ್ರ, ಅತಿಮಿತ್ರ ತಾರೆ ಅಂತ 9 ತಾರಾಬಲದಲ್ಲಿ 9 ತಾರೆಗಳು ಬರುತ್ತೆ. ಅದರಲ್ಲಿ 1, 3, 5, 7, 9 ಅಂದ್ರೆ 1 ಅಂದ್ರೆ ಜನ್ಮ ತಾರೆ, 3 ಅಂತಂದ್ರೆ ವಿಪತ್ ತಾರೆ ಅಂತ ಹೇಳ್ತೀವಿ, 5 ಅಂದ್ರೆ ನೈದನ ತಾರೆ ಅಂತ ಹೇಳ್ತೀವಿ, 7 ಅಂದ್ರೆ ಅತಿಮಿತ್ರ ತಾರೆ. ಈ ತಾರಾಬಲದಲ್ಲಿ ಈ 1, 3, 5, 7 ತಾರಾಬಲದಲ್ಲಿ ಇದು ಜ್ಯೋತಿಷ್ಯರಲ್ಲಿ ಗೊತ್ತಾಗುತ್ತೆ. ಆ ಮೂಲಕ ಆ ತಾರಾಬಲಕ್ಕೆ ಸಂಬಂಧಪಟ್ಟಂತದ್ದು ಪರಿಹಾರಗಳು ಬೇಡ. ಇನ್ನು ಯಾವಾಗ ಮಾಡ್ಬೇಕು, ಅವರಿಗೆ ಸಾಧನೆ ತಾರೆ ಇದ್ದಾಗ, ಅವರಿಗೆ ಮಿತ್ರ ತಾರೆ ಇದ್ದಾಗ, ಅತಿಮಿತ್ರ ತಾರೆ ಇದ್ದಾಗ, ಅಂದ್ರೆ ಆ ದಿನದ ನಕ್ಷತ್ರ ಆಧಾರಿತವಾಗಿ, ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಒಂದು ತಾರಾಬಲದಲ್ಲಿ ಅಶ್ವಿನಿ ನಕ್ಷತ್ರ ಅನ್ಕೊಳ್ಳಿ, ಅಶ್ವಿನಿ ನಕ್ಷತ್ರಕ್ಕೆ ಸಂಪತ್ ತಾರ ಭರಣಿ ನಕ್ಷತ್ರ ಆಗುತ್ತೆ. ಆ ನಕ್ಷತ್ರದ ಆಧಾರಿತವಾಗಿ ಅವರು ಹೋಮ ಹವನ ಯಜ್ಞ ಇತ್ಯಾದಿಗಳನ್ನ ಮಾಡಿಸ್ಬೇಕಂದಾಗ ಆ ತಾರಾಬಲಕ್ಕೆ ಸಂಬಂಧಪಟ್ಟಂತದ್ದು ಆ ಒಂದು ವಿಚಾರನೆ ಅವ್ರಿಗೆ ಒಳ್ಳೇದು ಕೈ ಹಿಡಿಯುತ್ತೆ. ಯಾಕಂದ್ರೆ ಹೋಮ ಹವನ ಯಾಗಾದಿಗಳನ್ನ ಏನೇ ಮಾಡಿದ್ರು ಕೂಡ ಒಂದು ಶ್ರದ್ಧೆ ಬಹಳ ಮುಖ್ಯ. ಅದಲ್ದಿರ ಒಂದು ಮುಹೂರ್ತ ಭಾಗಕ್ಕೆ ಬಂದಾಗ ತಾರಾಬಲದಲ್ಲಿ ಅವರಿಗೆ ಒಳ್ಳೆ ಮುಹೂರ್ತದಲ್ಲಿ ಮಾಡಿಸಿದಾಗ ಅದಕ್ಕೂ ಕೂಡ ಒಂದು ಬಲ ಬರುತ್ತೆ. ಸೊ ಇದು 3ನೇ ಭಾಗ. ತಾವು ಕೇಳಿದ್ರಿ, ಒಂದು ಮಂತ್ರದ ಮುಖೇನ ತಿಳಿಸ್ಕೊಟ್ವಿ, ಒಂದು ರತ್ನಗಳನ್ನ ಹೇಗೆ ಧರಿಸ್ಬೇಕು ಮತ್ತೆ ಯಾವ ಅದಕ್ಕೆ ವಿಧಿ ಅಂತ ತಿಳಿಸ್ಕೊಟ್ವಿ. ಅದೇ ರೀತಿ ಹೋಮ ಮಾಡೋದಕ್ಕೂ ಕೂಡ ಒಂದು ಶುಭ ಮುಹೂರ್ತ ಅಂತ ತಿಳಿಸ್ಕೊಟ್ವಿ. ಅದೇ ರೀತಿ ಉದಾಹರಣೆಗೆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು, ಒಂದು ತಮ್ಮ ಒಂದು ಹುಟ್ಟುದಬ್ಬವನ್ನು ಆಚರಿಸಬೇಕು. ಎಲ್ಲರೂ ನೋಡಿ ಸಾಮಾನ್ಯವಾಗಿ ಒಂದು ಕ್ಯಾಲೆಂಡರ್ ಆಧಾರಿತವಾಗಿ 7ನೇ ತಾರೀಕು ಹುಟ್ಟಿದ್ರೆ ಮುಂಬರುವ 7ನೇ ತಾರೀಕಿಗೆ ಬರ್ತಡೇ ಅಂತ ಹೇಳ್ತಾರೆ. ಸೊ 7ನೇ ತಾರೀಕಿನ ಆಧಾರಿತವಾಗಿ ಯಾವ ಒಬ್ಬ ವ್ಯಕ್ತಿಯ ಒಂದು ನಕ್ಷತ್ರ ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಮುಂದಿನ ತಿಂಗಳು ಅಂದ್ರೆ ಮುಂದಿನ ವರ್ಷ ಯಾವಾಗ ಬರ್ತಡೇ ಅಂತ ಬರುವಂತ ಮಾಸದಲ್ಲಿ ಆ ಪೂರ್ವ ಫಾಲ್ಗುಣಿ ನಕ್ಷತ್ರ ಯಾವತ್ತು ಬರುತ್ತೋ ಅವತ್ತೇ ಅವರ ಒಂದು ಹುಟ್ಟುದಬ್ಬವನ್ನು ಆಚರಿಸಿದಾಗ ಅವರ ಒಂದು ಸೂಕ್ತವಾದ ಹುಟ್ಟುದಬ್ಬ ಆಗಿರುತ್ತೆ. ಸೊ ಇದು ಕೂಡ ಒಂದು ಪರಿಹಾರ ಮೂಲಕನೇ ನಾನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೇನೆ. ಓಕೆ ಗುರೂಜಿ, ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಅಂದ್ರೆ, ಪರಿಹಾರ ಕ್ರಮಗಳನ್ನ ಮಾಡ್ಬೇಕಾದ್ರೆ ಎಲ್ಲೋ ಒಂದು ಸಮಸ್ಯೆ ಆಗಿರುತ್ತೆ, ಏನೋ ಒಂದು ತೊಂದರೆ ಆಗಿರುತ್ತೆ, ಅದನ್ನ ಅರ್ಧಕ್ಕೆ ನಿಲ್ಲಿಸಿ ಮತ್ತೆ ಕಂಟಿನ್ಯೂ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಒಂದು ತೊಂದರೆಗಳಾಗಲ್ವಾ? ಹೇಗೆ ಇದು ಅಂತ ತುಂಬಾ ಮುಖ್ಯವಾದ ಪ್ರಶ್ನೆ. ಯಾವುದೇ ಒಂದು ಪರಿಹಾರ ಮಾಡ್ಬೇಕಾದ್ರೆ ಅರ್ಧಕ್ಕೆ ನಿಂತಿದ್ರು ಕೂಡ ಆ ಒಂದು ಕ್ರಮಬದ್ಧತೆ ಮುಖ್ಯ. ಅಂದ್ರೆ ಈಗ ಒಂದು ಎಕ್ಸಾಂಪಲ್, ಉದಾಹರಣೆಗೆ 9 ವಾರ ನಾವು ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರದಕ್ಷಿಣೆ ಹಾಕಿ ಒಂದು ಮಂತ್ರವನ್ನು ಹೇಳುತ್ತೀವಿ ಅಂತ ಹೇಳಿ ಅಂತ ಯಾರೇ ಒಂದು ಸರ್ವೇ ಸಾಮಾನ್ಯವಾಗಿ ಜೋಗಿರು ಹೇಳ್ಕೊಟ್ಟಿದೆ. ಏನೋ ಒಂದು ಸಂಕಲ್ಪ ಮಾಡ್ಕೊಂಡು ಅಥವಾ ನಿಂಬೆಹಣ್ಣಿನ ದೀಪ ಹಚ್ಚೋದು ಯಾವ್ದಾದ್ರೂ ಒಂದು ರೀತಿಯಾಗಿ ಪರಿಹಾರ ಕ್ರಮಗಳನ್ನ ಸೂಚಿಸ್ಕೊಟ್ಟಿರ್ತಾರೆ. ಸೊ ಹಾಗೆ ಮಾಡ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಅದು ತೊಂದರೆಯಿಂದನೋ ಅಥವಾ ಏನೋ ಒಂದು ಸಮಸ್ಯೆಯಿಂದ ಅದನ್ನ ಬ್ರೇಕ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡೋದ್ರಿಂದ ಹೇಗೆ ಇದು ಆಗುತ್ತಾ ಅದೆಲ್ಲ ಅಂತ ಹೇಳಿ? ಇಲ್ಲ, ಖಂಡಿತ ಆಗುತ್ತೆ. ಆದ್ರೆ ತಾವು ಮಾಡಿರುವಂತ ಎಷ್ಟು ವಾರದ ವಿಚಾರವಾಗಿ, ಎಷ್ಟು ದಿನದ ವಿಚಾರವಾಗಿ ಒಂದು ಸಂಖ್ಯೆಯನ್ನ ತಾವು ಒಂದು ಕೌಂಟ್ ನ ಒಂದ್ ಕಡೆ ಬರೆದಿಟ್ಕೊಂಡು ಅದನ್ನ ಎಷ್ಟು ಬಿಟ್ಟಿದ್ದೀರಾ ಉಳಿದಿರೋದು ವಿಚಾರವಾಗಿ ಅಲ್ಲಿಂದ ಆ ಒಂದು 9 ವಾರ ಅಂತಂದ್ರೆ 9 ವಾರ ಪೂರ್ತಿಗೊಳಿಸಿದ್ರೆ ಅದ್ರ ವಿಚಾರವಾಗಿ ಅದು ಖಂಡಿತ ನೆರವೇರುವಂತದ್ದು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ. ಓಕೆ, ಸೊ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರ ಕ್ರಮಗಳು ಯಾವ ರೀತಿಯಾಗಿರುತ್ತೆ, ಹೇಗಿರುತ್ತೆ, ಅದರ ಮಹತ್ವವೇನು, ಏನೋ ಒಂದು ಕಾರಣಾಂತರಗಳಿಂದ ಅದನ್ನ ಮಧ್ಯಕ್ಕೆ ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡೋದ್ರಿಂದ ಏನಾಗುತ್ತೆ, ಇದೆಲ್ಲ ವಿಚಾರಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಈ ವಿಶೇಷವಾದ ಒಂದು ಮಹತ್ವದ ವಿಚಾರದೊಂದಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.